ಹೀಗೆ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿರುವ ಕೆಎಸ್ಆರ್ಟಿಸಿ ಬಸ್ನಲ್ಲಿದ್ದ ಪ್ರಯಾಣಿಕರನ್ನು ಹೊರಗೆ ಕರೆತರಲು ಹರಸಾಹಸ ಪಡುತ್ತಿರುವ ಸ್ಥಳೀಯರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ನಾರಾಯಣಪುರ ಗ್ರಾಮದ ಬಳಿ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಿಂದ ಕೆಎಸ್ಆರ್ಟಿಸಿ ಬಸ್ ಚಿಕ್ಕಬಳ್ಳಾಪುರದ ಕಡೆ ಪ್ರಯಾಣ ಮಾಡುತ್ತಿತ್ತು. ಚಿಕ್ಕಬಳ್ಳಾಪುರದ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆ ಟಿಪ್ಪರ್ ವಾಹನ ಹೋಗುತ್ತಿತ್ತು. ಎರಡೂ ವಾಹನಗಳು ರಸ್ತೆ ತಿರುವಿನಲ್ಲಿ ಇನ್ನೇನು ಡಿಕ್ಕಿ ಹೊಡೆಯಿತು ಎನ್ನುವಷ್ಟರಲ್ಲಿ ಬಸ್ ಚಾಲಕ ವೇಗವಾಗಿ ಬಸ್ನ ಸ್ಟೇರಿಂಗ್ ತಿರುಗಿಸಿದ್ದಾನೆ. ಆಗ ಬಸ್ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಸಂಗೀತ ಹೆಂಗಾಯ್ತು ಆಕ್ಸಿಡೆಂಟ್? ಈ ಸೈಡಿಂದ ನಾವು ಇದು ಅಂಕಲ್ನು ಅದ್ಯಾವುದು ಗಾಡಿ ಬೇರೆ ಸೈಡ್ ಈ ಸೈಡ್ ಇದೆ ಅಂತ ಹೇಳ್ಬಿಟ್ಟು ರೈಟ್ ಸೈಡಿಂದ ಬಂದರು. ಅವರು ಆರೋರು ನೋಡ್ದಿಲ್ಲ, ಇವರು ಆರೋರು ನೋಡ್ದಿಲ್ಲ. ಸೊ ಅದನ್ನ ನೋಡಿದ ತಕ್ಷಣ ಅಂಕಲ್ಲು ಲೆಫ್ಟಿಗೆ ಎಳಬೇಕು ಅಂದ್ಕೊಂಡು ಸ್ಪೀಡಾಗಿ ಎಳೆದಕ್ಕೆ ಪಲ್ಟಿ ಹೊಡೆದು. ಏನಾಗಿದೆ ನಿಮಗೆ ಗಾಯಗಳು ಆಗಿದೆ? ಎಷ್ಟು ಜನಕ್ಕೆ ಆಯಿತು ಗಾಯಗಳು? ಬಸ್ಸಲ್ಲಿದ್ದವ್ರಿಗೆಲ್ಲ ಯಾವ ರೀತಿ ಭಯ ಆಗಲಿಲ್ವಾ ಬಿದ್ದಾಗ? ಎಲ್ಲರಿಗೂ ಬಸ್ಸಲ್ಲಿದ್ದವ್ರಿಗೆ ಹೇಗಾಯಿತು? ಹೇಗನ್ನಿಸ್ತು? ಭಯ ಆಯಿತು. ಏನಾಯಿತು ಅಂತ ನಿಮ್ಮ ಹೆಸರು? ಬೆಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಬರ್ತಿದ್ರೆ ಒಂದು ಬಸ್ಸಲ್ಲಿ ಒಂದು 30ರಿಂದ 45 ಜನ ಇದ್ದರು. ಅವನು ಲಾರಿ ಅವನು ಸ್ಪೀಡಾಗಿದ್ದ, ಇವನು ಬಸ್ಸನ್ನು ಹೆವಿ ಸ್ಪೀಡಾಗಿದ್ದ. ಬಟ್ ರಾಂಗ್ ರೂಟಲ್ಲಿ ಬಂದಿದ್ದು ಬಸ್ ಡ್ರೈವರೇ. ಅವರು ಲಾರಿ ಅವ್ರದ್ದು ಏನು ಅಷ್ಟೊಂದು ಮಿಸ್ಟೇಕ್ ಇಲ್ಲ. ಲಾರಿ ಒಂದು ತುಂಬ ಸ್ಪೀಡಲ್ಲಿದ್ದ. ಬಸ್ಸವನು ತುಂಬ ಸ್ಪೀಡಲ್ಲಿದ್ದ ಗಾಡಿ. ಲಾರಿ ಅವನು ಆಪೋಸಿಟ್ ಬರ್ತಿದ್ದಾಗ ಅವನು ಆಪೋಸಿಟ್ಗೆ ಹೊರಟೋಗ್ಬಿಟ್ಟ ಬಸ್ಸವನು. ಆಮೇಲೆ ಟಚ್ ಆಗಿ ಈ ಥರ ಬಿದ್ದ. ಎಷ್ಟು ಜನ ಇದ್ರಪ್ಪಿ? ಯಾವ ರೀತಿ ಒಳಗಡೆ ಎಷ್ಟು ಜನ ಇದ್ರು? ಯಾರಿಗೆ ಏನಾಯ್ತು ಅಂತ? ಅಣ್ಣ ಒಂದು 30ರಿಂದ 40 ಜನ ಇದ್ರಣ್ಣ. ಒಂದು 20 ಮೆಂಬರ್ಗಾದ್ರೂ ಪ್ರಾಬ್ಲಮ್ ಆಗಿದೆ. ಅಲ್ಲ, ಬಿದ್ದಾಗ ಯಾವ ರೀತಿ ಭಯ ಆಯ್ತು ನಿಮಗೆ? ಕಣ್ಣು ಮುಂದೆ ಸಾವು ಹೆಂಗಿದೆ ಅಂದ್ರೆ ಗೊತ್ತಾಗಿಲ್ಲ ಅಣ್ಣ. ಆ ಥರ ಆಗ್ಬಿಟ್ಟಿದೆ. ಈ ಥರ ಡ್ರೈವರ್ಗಳು ಒಬ್ಬರ ಮೇಲೆ ಬಿದ್ದಿದ್ರೆ ಹೆಂಗ್ ಬಿದ್ದಿದ್ರೆ? ಒಳಗಡೆ ಎಲ್ಲರೂ ಒಬ್ಬರ ಮೇಲೆ ಒಬ್ರು ಆಚೆ ಹೆಂಗ್ ಬಂದಿದ್ದು ಎಲ್ಲರೂ? ಆಮೇಲೆ ಗ್ಲಾಸ್ ಎಲ್ಲ ಮೇಲೆ ಹೊಡೆದಾಕ್ಬಿಟ್ಟು ನಾನು ನನ್ನ ಫ್ರೆಂಡು ಹಿಂದೆಗಡೆ ಗ್ಲಾಸ್ ಹೊಡೆದಾಕ್ಬಿಟ್ಟು ಆಚೆ ಬಂದ್ರಿ. ಬೇರೆಯವರೆಲ್ಲ ಕೆಳಗಡೆ ಒಂದಷ್ಟು ಜನ ಆಚೆ ಬಂದ್ಬಿಟ್ಟಿದ್ರು. ಆಮೇಲೆ ಗ್ಲಾಸ್ ಹಿಂದೆ ಹೊಡೆದಾಕ್ಬಿಟ್ಟು ಕಲ್ಲಲ್ಲಿ ಆಚೆ. ಡ್ರೈವರ್ಗೆ ಏನಾಗಿದೆ? ಅವ್ನಿಗೆ ಅಷ್ಟೊಂದು ಏನು ಏಟಿಗಳಾಗಿಲ್ಲ. ಅಲ್ಲ, ಎಲ್ಲರಿಗೂ ಭಯ ಆಗ್ಲಿಲ್ವಾ? ಎಲ್ಲ ಕಿರ್ಚಾಡಿದ್ರು. ಅವರೆಲ್ಲರೂ ಭಯ ಬಿದ್ದೋಗಿದ್ರು. ಏಟಿಗಳೆಲ್ಲ ಆಗಿದೆ. ಲೋಕಲ್ ಸಹಾಯ ಮಾಡಿದ್ರೆ ಇಂಥ ಡ್ರೈವರ್ನೆಲ್ಲ ಸುಮ್ಮನೆ ಜಾಸ್ತಿ ತುಂಬ. ಅದೇ ಈ ಬಸ್ ಆದ್ರೆ ಪರವಾಗಿಲ್ಲ, ಬರಲಿಕ್ಕೆ 7:30 ಬಸ್ಗೆ ಆಗಿದ್ರೆ ಇನ್ನೂ ಇದು ಪ್ರಾಬ್ಲಮ್ ಆಗಿದೆ. ತುಂಬ ಜನ. ದೇವರಾಜ್ ಅಂತ ಹೇಳಿ. ಇನ್ನು ಬಸ್ನಲ್ಲಿ 26 ಮಂದಿ ಪ್ರಯಾಣಿಕರಿದ್ರು. ಬಸ್ ಉರುಳಿ ಬಿದ್ದ ರೀತಿಯನ್ನ ನೋಡಿದ್ರೆ ಪ್ರಯಾಣಿಕರು ಬದುಕುಳಿದಿದ್ದೇ ಪವಾಡ. ಬಸ್ನಲ್ಲಿದ್ದ 26 ಜನರಲ್ಲಿ 15 ಜನರಿಗೆ ಗಾಯಗಳಾಗಿವೆ. ಓರ್ವ ಪ್ರಯಾಣಿಕನಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುಗಳನ್ನ ಮುದ್ದೇನಹಳ್ಳಿ ಸತ್ಯಸಾಯಿ ಸರಳ ಆಸ್ಪತ್ರೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಘಟನೆಗೆ ಬಸ್ ಚಾಲಕನ ಅಜಾಗರೂಕತೆ ಕಾರಣ ಎನ್ನಲಾಗಿದೆ.
ಹೇಗೆ ಅಪಘಾತ ಆಗಿದೆ? ತಮ್ಮ ಬಸ್ ಚಾಲಕಂದು ಓವರ್ ಸ್ಪೀಡು ಅನ್ನೋದು ಜನರ ಕಂಪ್ಲೇಂಟು. ಏನಾಯ್ತು ಅಂದ್ರೆ ಫಸ್ಟ್ ಹೇಳಿ ಸರ್. ಸರ್, ಇದು ನಮ್ಮದು ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರೋ ಬಸ್ಸು. ಸೊ ಇಲ್ಲಿ ಟರ್ನಿಂಗ್ ಇರೋದ್ರಿಂದ ಮತ್ತು ಸ್ವಲ್ಪ ಗಿಡ ಮರ ಇರೋದ್ರಿಂದ ಬ್ಲೈಂಡ್ ಸ್ಪಾಟ್ ಆಗಿದೆ. ಎದುರುಗಡೆಯಿಂದ ಟಿಪ್ಪರ್ ಲಾರಿ ಬಂದಿದೆ. ಸೊ ಬಸ್ಸು ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿ ತಗಲಿ ಬಸ್ಸು ನಿಯಂತ್ರಣ ತಪ್ಪಿಬಿಟ್ಟು ಇಲ್ಲಿ ಸೈಡಲ್ಲಿ ಈ ಒಂದು ಇದಕ್ಕೆ ಕಟ್ಟೆಗೆ ಹೊಡೆದು ಸೈಡಲ್ಲಿ ಅಪ್ಸೆಟ್ ಆಗಿದೆ ಅಂತ. ಸೊ ಇದರಲ್ಲಿ 26 ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದರು. ಅದರಲ್ಲಿ 6 ಜನರಿಗೆ ಗಾಯ ಆಗಿದೆ ಅಂತೇಳಿ ನಮಗೆ ಈಗ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಚಾಲಕರನ್ನು ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ. ಅಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಸ್ವಲ್ಪ ಜಾಸ್ತಿ ಏಟಿದೆ, ಇನ್ನು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಯಾಗಿದೆ. ಸೊ ಅವರಿಗೆಲ್ಲ ಟ್ರೀಟ್ಮೆಂಟಿಗೆ ಕಳಿಸಿದ್ದೀವಿ. ಈಗ ಪೊಲೀಸಿಂದ ಫಾರ್ಮಾಲಿಟೀಸನ್ನು ಆಗಿದೆ. ಸೊ ಈ ಬಸ್ಸನ್ನು ನಾವು ತೆರವು ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಮೇಲ್ನೋಟಕ್ಕೆ ಬಸ್ ಚಾಲಕ ಓವರ್ ಸ್ಪೀಡು ಅನ್ನೋ ಕಂಪ್ಲೇಂಟು ಸರ್ ಪಬ್ಲಿಕ್ಕಿಂದ, ಹಳ್ಳಿಗಳ ಜನ. ಅದು ಇವಾಗ ನಾವು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಸರ್. ಇನ್ನು ನಿರ್ವಾಹಕರದ್ದು ನಾವು ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಡ್ರೈವರ್ದು ಮತ್ತು ಬಸ್ ಪ್ರಯಾಣಿಕರು ಯಾರಾದರೂ ಸಿಕ್ಕರೆ ಅವ್ರದ್ದು ತಗೊಂಡು ನಾವು ಓವರ್ ಸ್ಪೀಡ್ ಇದ್ದರೆ ಡೆಫಿನೆಟಾಗಿ ಇಂಜುರಿ ಆದವ್ರಿಗೆ ಏನಾದರೂ ಇಲಾಖೆಯಿಂದ ಏನಾದರೂ ಹೋಗಿದ್ದಾರೆ. ನಾವು ಕೊಡ್ತೀವಿ. ನಮ್ಮದು ಒಂದು ಎಕ್ಸ್ರೇಷ ಒಂದು ಇರುತ್ತೆ ಮಿನಿಮಮ್, ಅದನ್ನು ಕೊಡ್ತೀವಿ. ಮತ್ತು ಟ್ರೀಟ್ಮೆಂಟ್ ಏನಿದೆ ಅದು ಮಾಡಿಸ್ತಾ ಇದ್ದೀವಿ. ಇವಾಗ ಕಳಿಸಿದ್ದೀವಿ ನಮ್ಮ ಸಿಬ್ಬಂದಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕಣಿವೆ ನಾರಾಯಣಪುರ ಊರಲ್ಲಿ ಒಂದು ರೋಡ್ ಆಕ್ಸಿಡೆಂಟ್ ಆಗಿತ್ತು ಇವತ್ತು. ಬೇಸಿಕ್ಲಿ ಒಂದು KSRTC ಬಸ್ ಕೋರಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಗೆ ಹೋಗ್ತಾ ಇತ್ತು. ಆ ಬಸ್ VTU ಕ್ಯಾಂಪಸ್, ಮುದ್ದೇನಹಳ್ಳಿ ಕ್ಯಾಂಪಸ್ ಇದೆ, ಆ ದಾರಿಯಲ್ಲಿ ಟಾಪಲ್ ಆಗಿ ರೋಡ್ ಸೈಡ್ ಟಾಪಲ್ ಆಗಿ ಬಿದ್ದಿತ್ತು. ಅಲ್ಲಿ ಕೇಳಿದಾಗ ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ದರು ಆ ಟೈಮ್ಗೆ ವೆಹಿಕಲಲ್ಲಿ. ವೆಹಿಕಲ್ ಪಲ್ಟಿ ಆದಮೇಲೆ ಪ್ಯಾಸೆಂಜರ್ಸ್ ಬ್ಯಾಕ್ ಸೈಡ್ದು ವಿಂಡೋ ಹೊಡೆದು ಅದನ್ನು ಓಪನ್ ಮಾಡಿ ಅಲ್ಲಿಂದ ಆಚೆ ಬಂದಿದ್ದರು ಸ್ವಂತ. 26 ಪ್ಯಾಸೆಂಜರ್ಸಲ್ಲಿ ಎಲ್ಲರೂ ಈಗ ಸೇಫ್ ಇದ್ದಾರೆ. 2 ಜನಗೇನು ಜಾಸ್ತಿ ಗಾಯಲಾಗಿದೆ, ಅವ್ರದ್ದು ಟ್ರೀಟ್ಮೆಂಟ್ ಮಾಡ್ತಾ ಇದೆ. ಬಾಕಿ ಜನ ಅದು ಫಸ್ಟ್ ಏಡ್ ಆಗಿ ಈ ಸತ್ಯಸಾಯಿ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರು. ಸ್ಪಾಟಲ್ಲಿ ನಮಗೆ ಕಂಡಕ್ಟರ್ ಕೂಡ ಸಿಕ್ಕಿತ್ತು, ಅವ್ರಿಗೆ ಸಣ್ಣ ಪುಟ್ಟ ಇಂಜರಿ ಆಗಿತ್ತು. ಮತ್ತು ಸುಮಾರು ಜನ ಪಬ್ಲಿಕ್ ಕೂಡ ಸಿಕ್ಕಿದ್ದು ಪ್ಯಾಸೆಂಜರ್ಸ್. ಅವ್ರ ಪ್ರಕಾರ ಈ ಬಸ್ ಸ್ವಲ್ಪ ಹೈ ಸ್ಪೀಡಲ್ಲಿ ಹೋಗ್ತಾ ಇತ್ತು ಮತ್ತು ಸ್ಲೋಪ್ ಕೂಡ ಇದ್ದರು. ಜೊತೆಗೆ ಫ್ರಂಟಿಂದ ಅಪೋಸಿಟ್ ಸೈಡಿಂದ ಒಂದು ಟಿಪ್ಪರ್ ಲಾರಿ ಬರ್ತಾಯಿತ್ತು. ಅದನ್ನು ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಆ ಕಾರಣವಾಗಿ ಈ ಬಸ್ ಇಂಬ್ಯಾಲೆನ್ಸ್ ಆಗಿ ರೋಡ್ ಸೈಡ್ ಪಲ್ಟಿ ಆಗಿದೆ. ಈ ಕೇಸಲ್ಲಿ ಆ ಸ್ಪಾಟಲ್ಲಿ ನಮಗೆ RTO ಕಡೆದವರು ಮತ್ತು KSRT ಕಡೆದವರು ಎಲ್ಲ ಆಫೀಸರ್ಸ್ ಕೂಡ ಬಂದಿದ್ದರು. ಸೊ ನಾವು ಅವ್ರ ಜೊತೆ ಕೂಡ ಮುಂದೆ ಡಿಸ್ಕಷನ್ ಮಾಡ್ತೀವಿ. ಏನಾದರೂ ರೋಡ್ ಸೇಫ್ಟಿ ವಿಚಾರ ಬಗ್ಗೆ ಅಲ್ಲಿ ಏನು ಕ್ರಮ ತಗೊಳ್ಳೋಕ್ಕೆ ಅವಶ್ಯಕತೆ ಇದೆ ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಒಟ್ಟಿನಲ್ಲಿ ರಸ್ತೆ ತಿರುವಿನಲ್ಲಿ ಬಸ್ ಹಾಗೂ ಟಿಪ್ಪರ್ 2 ವಾಹನಗಳು ಅತಿ ವೇಗವಾಗಿ ಬಂದಿದ್ದೇ ಘಟನೆಗೆ ಕಾರಣ ಎನ್ನಲಾಗಿದೆ. ನಂದಿಗಿರಿಧಾಮ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಮತ್ತೊಂದೆಡೆ ರಸ್ತೆ ತಿರುವಿನಲ್ಲಿ ವೇಗವಾಗಿ ವಾಹನಗಳ ಚಾಲನೆ ಮಾಡುವುದಕ್ಕೂ ಮುನ್ನ ಚಾಲಕರು ಪ್ರಯಾಣಿಕರ ಜೀವದ ಕಡೆ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.